ಮೇಡಮ್ ಈಗ ಮೈಕ್ರೋ ಫೈನಾನ್ಸ್ ಅಲ್ಲಿ ಇಂತಿಷ್ಟೇ ಇಂಟ್ರೆಸ್ಟ್ ಇರಬೇಕು ಅಂತ ಹೇಳಿ ಏನಾದ್ರು ಗೈಡ್ಲೈನ್ಸ್ ಇರುತ್ತಾ? ಗೈಡ್ಲೈನ್ಸ್ ಎಲ್ಲಾದ್ರಲ್ಲೂ ಇದೆ. ಅದು ಆರ್ ಬಿ ಐನೇ ಕೊಟ್ಟಿರತ್ತಾ ಅಥವಾ RBI ಇವರು ಕೊಟ್ಟಿರುತ್ತೆ. ರಾಜ್ಯ ಸರ್ಕಾರನೂ ಕೊಡತ್ತಾ? RBI ಕೊಟ್ಟಿರುತ್ತೆ. ಓಕೆ. ಸೊ ಇಲ್ಲಿ ಮೈಕ್ರೋ ಫೈನಾನ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ರಿಸ್ಕ್ ಜಾಸ್ತಿ ಇರುವಾಗ ಇಂಟ್ರೆಸ್ಟ್ ಕೂಡ ಜಾಸ್ತಿ ಇರುತ್ತೆ. ಅದು RBI ಗೈಡ್ಲೈನ್ಸ್ ಪ್ರಕಾರನೇ. ರಿಸ್ಕ್ ಯಾಕೆ ಜಾಸ್ತಿ ಇರುತ್ತೆ? ಎಷ್ಟವರೆಗೂ ಆಗ್ತಾರೆ ಮೇಡಮ್? ರಿಸ್ಕ್ ಜಾಸ್ತಿ ಅಂತ ಹೇಳೋದಾದ್ರೆ ಫಾರ್ ಎಕ್ಸಾಂಪಲ್ ಮಾರ್ಟ್ಗೇಜ್ ಲೋನ್ ಅಂತ ಬಂದ್ರೆ ಅದರಲ್ಲಿ ಅದು ನೋಡಿಕೊಂಡು 80% ಆಫ್ ದ ವ್ಯಾಲ್ಯೂ ಪ್ರಾಪರ್ಟಿದು 1 ಕೋಟಿ ಬೆಲೆ ಬಾಳುತ್ತೆ ಅಂದ್ರೆ ಒಂದು 60 ರಿಂದ 70 ಲಕ್ಷ ಮಾತ್ರ ಲೋನ್ ಕೊಟ್ಟಿರುತ್ತೆ ಬ್ಯಾಂಕ್. ಹೌದು. ಸಪೋಸ್ NPA ಆಯ್ತು, ಅದನ್ನ ಸೇಲ್ಗೆ ಇಟ್ಟರೆ ಅಪ್ ಟು 1 ಕೋಟಿವರೆಗೂ ರಿಕವರಿ ಆಗುತ್ತೆ. ಈ ಮೈಕ್ರೋ ಫೈನಾನ್ಸ್ ಅಲ್ಲಿ ಏನ್ ಮಾಡ್ತಾರೆ, ಪರ್ಸನಲ್ ಲೋನ್ ತಗೊಂಡಿರ್ತಾರೆ, ಇದು ಕೊಲಾಟ್ರಲ್ ಫ್ರೀ ಅಂದ್ರೆ ಸೆಕ್ಯೂರಿಟಿ ಇರಲ್ಲ. ಅಲ್ಲಿ ಮನೆ ಮಾರ್ಟ್ಗೇಜ್ ಲೋನ್ ಅಲ್ಲಿ ಏನಾಗುತ್ತೆ, ಇದು ಕೊಲಾಟ್ರಲ್ ಇರೋ ಅಂಥದ್ದು, ಸೆಕ್ಯೂರಿಟಿ ಇದೆ. ಇವ್ರು ಏನಾದ್ರು NPA ಆಯ್ತು, ಬಾರೋರು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಅದನ್ನ ಮಾರಿನಾದ್ರೂ ಬ್ಯಾಂಕು ರಿಕವರಿ ಮಾಡ್ಕೋಬಹುದು. ಇಲ್ಲಿ ಕೊಲಾಟ್ರಲ್ ಫ್ರೀ ಅಂತ ಹೇಳಿದ್ರೆ ಸೆಕ್ಯೂರಿಟಿ ಇಲ್ಲದೆ ಇರೋ ಪರ್ಸನಲ್ ಲೋನ್ಸ್ ಅಥವಾ ಬೇರೆ ಅದರ್ ಲೋನ್ಸ್ ಏನಾದ್ರು ಇದ್ದಾಗ ಅದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಯಾಕೆಂದ್ರೆ ಅವರು ಕರೆಕ್ಟಾಗಿ ಡಾಕ್ಯುಮೆಂಟೇಶನ್ ಮಾಡಬೇಕು. ಯಾವುದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿರುತ್ತಲ್ಲ, ಲೋನ್ ಕೊಡುವಾಗ ಅವ್ರಿಗೆ ರೀಪೇಮೆಂಟ್ ಕೆಪಾಸಿಟಿ ಇದೆಯಾ ಅಂತ ನೋಡ್ಕೊಂಡು ಕೊಡಬೇಕು. ಇಲ್ಲಿ ಡಾಕ್ಯುಮೆಂಟೇಶನ್ ಪ್ರಾಪರ್ ಆಗಿ ಆಗ್ತಾ ಇಲ್ಲ. ಸೊ ಅವ್ರ ಅರ್ಜೆನ್ಸಿಗೆ ಏನಿರುತ್ತೆ, ನನ್ನ ಹತ್ರ ಜಮೀನಿದೆ, ಅದಿದೆ, ನನಗೆ ಅಲ್ಲಿಂದ ಆದಾಯ ಬರುತ್ತೆ. ಹೌದಾ, ಓರಲ್ಲಿ ಬರ್ಕೊಂತಾರೆ, ಎಲ್ಲಿ ಜಮೀನಿದೆ, ನಿಂಗೆ ಎಲ್ಲ ಆದಾಯ ಬರ್ತಾ ಇದೆ, ಸ್ಯಾಲ್ರಿ ಆಗಿರ್ಲಿ, ಎಲ್ಲಾನು ಬಿಸ್ನೆಸ್ ಏನ್ ಬಿಸ್ನೆಸ್ ಎವ್ರಿ ಡೇ ಅದೇ ಸ್ಯಾಲ್ರಿ ತರ ಬರೋದ, ಎಕ್ಸಾಕ್ಟ್ ಆಗಿ ಇನ್ಕಮ್ ಇಷ್ಟೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಎಷ್ಟೊಂದು ವೇರಿ ಆಗುತ್ತೆ. ಅದ್ರಲ್ಲಿ ಕೂಡ ಅಪ್ಸ್ ಅಂಡ್ ಡೌನ್ಸ್ ಎಲ್ಲಾ ಬಿಸ್ನೆಸ್ ಅಲ್ಲೂ ಇರುತ್ತೆ. ಅದನ್ನ ಆವರೇಜ್ ತಗೊಂಡು ಅವರು ಲೋನ್ ಕೊಡಬೇಕು. ಸೊ ಇದರೆಲ್ಲ ಅನ್ಸೆಕ್ಯೂರ್ಡ್ ಲೋನ್ ಇರುವಾಗ ಇಂಟ್ರೆಸ್ಟ್ ಜಾಸ್ತಿನೇ ಇರುತ್ತೆ. ಸೆಕ್ಯೂರ್ಡ್ ಲೋನಲ್ಲಿ 8.5 ಇಂದ ಹಿಡಿದು ಮ್ಯಾಕ್ಸಿಮಮ್ ಒಂದು 11 ವರೆಗೂ ಬರ್ಬೋದು. ಅನ್ಸೆಕ್ಯೂರ್ಡ್ ಲೋನಲ್ಲಿ ಅಪ್ ಟು 18%, 20% ವರೆಗೂ ಮಾಡ್ಬೋದು. RBI ಗೈಡ್ಲೈನ್ಸ್ ಪ್ರಕಾರ ಇಂಟ್ರೆಸ್ಟ್ ಇಂಪೋಸ್ ಮಾಡ್ಬೋದು. ಸೊ ಅಷ್ಟು ಇಂಟ್ರೆಸ್ಟ್ ಇಂಪೋಸ್ ಮಾಡುವಾಗ ನನಗೆ ಅದು ಪೇಮೆಂಟ್ ಮಾಡೋದಕ್ಕೆ ನನಗೆ ಅಷ್ಟು ಆಗುತ್ತಾ ಅಂತ ಸಾಲ ತೊಗೊಳ್ಳೋರು ಯೋಚನೆ ಮಾಡಬೇಕು. ಸೊ ಯಾವಾಗ ಇವರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ತೊಗೊಂಡಿರ್ತಾರೋ, ಈ ಥರ NPAಗಳೆಲ್ಲ ಆದಾಗ ಸೊ ರಿಕವರಿ ಪ್ರೋಸೆಸ್ಸು ಇದೆಲ್ಲ ತುಂಬ ನಿಮಗೇನೆ TDS ಜಾಬ್ ಆಗುತ್ತೆ, ಕಷ್ಟ ಆಗುತ್ತೆ. ಸೊ ನನ್ನ ಸಜೆಷನ್ ಏನಂದರೆ, ಎಷ್ಟು ನಿಮಗೆ ಪೇಮೆಂಟ್ ಮಾಡೋಕ್ಕಾಗುತ್ತೋ ಅಷ್ಟೇ ಲೋನ್ ಮಾಡ್ಕೊಳ್ಳಿ. ಹಂಗಂತ ನನಗೆ ಲೋನ್ ಕಟ್ಟೋ ಕೆಪಾಸಿಟಿ ಇರಲಿಲ್ಲ ಹಂಗಂತ ಗೂಂಡಾಗಿರಿ ಮಾಡ್ಬೋದು, ದಟ್ ಇಸ್ ರಾಂಗ್. ನಾನು ಅವರು ರಿಕವರಿಯವರು ಕರೆಕ್ಟಾಗಿ ಮಾಡ್ತಿದ್ದಾರೆ ಅಂತ ನಾನು ಯಾವಾಗಲೂ ಹೇಳಿಲ್ಲ, ನಾನು ಹೇಳ್ತಾನೂ ಇಲ್ಲ ಕೂಡ. ಆ ಥರ ಮಾಡೋಕ್ಕೆ ಬರಲ್ಲ. ಏನೇ ನೀವು ಕಟ್ಟೋಕ್ಕಾಗಿ ನೀವು ಪೇಮೆಂಟ್ ಮಾಡೋ ಕೆಪಾಸಿಟಿ ಇದ್ದು ಮಾಡಿಲ್ವಾ ಅಥವಾ ಇಲ್ದಿರ ಮಾಡಿಲ್ವಾ ಅದು ಬರಲ್ಲ. NPA ಏನಿದೆ, ಡಿಫಾಲ್ಟರ್ ಓನ್ಲಿ. ಹಾಗಂತ ಎಲ್ಲೂ ಗೂಂಡಾಗಿರಿ ಮಾಡಿಕೊಂಡು ರಿಕವರಿ ಮಾಡಬೇಕು ಅಂತ ಯಾವ ರೂಲ್ಸಲ್ಲೂ ಬಂದಿಲ್ಲ. RBI ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ ಆ ಥರ.